ಹೀಗಾಗಿ ಬ್ರಾಹ್ಮಣ ಮಹಾಸಭಾದಲ್ಲಿ ಭಾಗವಹಿಸಿದ್ದು ಕೇವಲ ಒಂದು ಸಣ್ಣ ತಪ್ಪಲ್ಲ, ಅದು ಅವರ ಸೈದ್ಧಾಂತಿಕ ಧೋರಣೆಯನ್ನು ತೋರಿಸುವಂತಹ ಅಪರಾಧ ಆಗುತ್ತೆ. ಅದರಲ್ಲೂ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶ ಹಾಗೆ ಮಾಡಲೇಬಾರದಾಗಿತ್ತು. ಈ ಕರಡು ರಚನೆಯ ಜವಾಬ್ದಾರಿ ಏಕೈಕವಾಗಿ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರ ತಲೆಯ ಮೇಲೆ ಬಿತ್ತು. ಕರಡನ್ನು ಆ ರೀತಿ ಒಬ್ಬರೇ ರಚಿಸಿರೋದು, 7 ಜನರಿದ್ದರೂ ಕೂಡ ಇದಕ್ಕೆಲ್ಲ ಕಾರಣ ಒಂದೇ. ಇದೆಲ್ಲದರ ಮೂಲ ಸೂತ್ರ ಹೆಣ್ಣಂದರೆ ಏನು, ಉಳಿದ ಜಾತಿಗಳನ್ನು ಹೆಂಗೆ ನೋಡಬೇಕು ಅನ್ನುವ ಮನುಸ್ಮೃತಿಯೇ ಇವರ ತಲೆಗಳಲ್ಲಿ ಇರುವುದರಿಂದ ಬಾಯಿ ಮೀರಿ ಬರ್ತವೆ ಇವೆಲ್ಲವೂ ಕೂಡ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 478ನೇ ಕಂತಿಗೆ ನಿಮಗೆ ಸ್ವಾಗತ. ಕರ್ನಾಟಕ ಹೈಕೋರ್ಟಿನ ಇಬ್ಬರು ಹಿರಿಯ ನ್ಯಾಯಾಧೀಶರು, ಬ್ರಾಹ್ಮಣ ನ್ಯಾಯಾಧೀಶರು, ಒಬ್ಬರು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್, ಇನ್ನೊಬ್ಬರು ನ್ಯಾಯಮೂರ್ತಿ ಶ್ರೀಶಾನಂದ ಅವರು. ಇವರಿಬ್ಬರೂ ಕೂಡ ಹಲವಾರು ಬಗೆಯ ದುರದೃಷ್ಟವಶಾತ್ ನ್ಯಾಯಾಧೀಶರು ಯಾರೂ ಕೂಡ ಆ ರೀತಿ ಒಂದು ಅವರ ನೀತಿ ನಡವಳಿಕೆಯಲ್ಲಿ ಸಮಾಜ ಪ್ರಶ್ನಿಸುವ ರೀತಿ ನಡ್ಕೋಬಾರ್ದು. ಆದರೆ ಇವರಿಬ್ಬರೂ ಕೂಡ ಕಳೆದ 4-5 ವರ್ಷಗಳಿಂದ ಹಲವಾರು ಪ್ರಕರಣಗಳಲ್ಲಿ ತಮ್ಮ ನ್ಯಾಯಾಧೀಶಗಳಲ್ಲಿ ನಾಲಿಗೆ ಮೇಲೆ ಲಗಾಮಿಲ್ಲದೆ ಕೋರ್ಟ್ ರೂಮಲ್ಲಿ ಮತ್ತು ಕೋರ್ಟಿನ ಹೊರಗಡೆ ಕೊಡ್ತಿರುವಂತಹ ಹೇಳಿಕೆಗಳ ಕಾರಣಕ್ಕಾಗಿ ಹಲವಾರು ಬಗೆಯ ಆರೋಪಗಳಿಗೆ ಗುರಿಯಾಗಿದ್ದಾರೆ ಸಮಾಜದಿಂದ. ಅದರಲ್ಲಿ ನ್ಯಾಯಮೂರ್ತಿ ಶ್ರೀಶಾನಂದ ಅವರಂತೂ ಸುಪ್ರೀಂ ಕೋರ್ಟಿಗೆ ತಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ದಿರೋ ಹೇಳಿಕೆಯಿಂದ ಕೆಲವರಿಗೆ ನೋವಾಗಿದೆ, ಇದರಿಂದ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಕೂಡ ಒಂದು ಬಾರಿ ಕ್ಷಮಾಪಣೆ ಕೇಳಿದ್ದುಂಟು. ಮತ್ತು ನ್ಯಾಯಮೂರ್ತಿ ದೀಕ್ಷಿತ್ ಅವರು ತಮ್ಮ ಒಂದು ನ್ಯಾಯಾದೇಶದಲ್ಲಿ ಮಹಿಳೆಯರ ಬಗ್ಗೆ ಅತ್ಯಂತ ಹೀನಾಯವಾಗಿ ಮಾಡಿದಂಥ ಒಂದು ಅಭಿಪ್ರಾಯವನ್ನು ಹೈಕೋರ್ಟು ಆ ವಾಕ್ಯಗಳನ್ನು ವಾಪಸ್ ತೆಗೆದುಕೊಂಡಿದ್ದು ಕೂಡ ಉಂಟು. ಆದರೂ ಕೂಡ ಇವರಿಬ್ಬರ ಈ ಒಂದು ಧೋರಣೆ ಮುಂದುವರೆದಿದೆ. ಮೊನ್ನೆ ಬ್ರಾಹ್ಮಣ ಮಹಾಸಭಾದ ಸಂಘಟನೆಯಲ್ಲಿ ಇವರಿಬ್ಬರೂ ಭಾಗವಹಿಸಿ ಬಾಯಿಗೆ ಬಂದಂತೆ ಬ್ರಾಹ್ಮಣತ್ವದ ಬಗ್ಗೆ, ಬ್ರಾಹ್ಮಣತ್ವ ಅಂದರೆ ಒಂದು ಜಾತಿಯಲ್ಲ ಒಂದು ವರ್ಣ ಅನ್ನೋದರ ಬಗ್ಗೆ, ಬ್ರಾಹ್ಮಣರು ಯಾತಕ್ಕೆ ಈ ರೀತಿ ದೊಡ್ಡ ಸಭೆಗಳನ್ನು ಮಾಡಬಾರ್ದು ಅಂತ ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಒಂದು ಉಚ್ಚ ನ್ಯಾಯಾಲಯ ಕರ್ನಾಟಕದಲ್ಲಿ, ಭಾರತದಲ್ಲಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳನ್ನು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತ ಕರೀತಾರೆ, ಸಂವಿಧಾನಾತ್ಮಕವಾದಂಥ ಕೋರ್ಟುಗಳು. ಇವರುಗಳ ಮೇಲೆ ಭಾರತದ ಸಂವಿಧಾನ ಕೊಟ್ಟಿರುವ ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿಯುವ ಮತ್ತು ನ್ಯಾಯಾಂಗದ ನಿಷ್ಪಕ್ಷಪಾತತೆಯನ್ನು ಎತ್ತಿ ತೋರಿಸುವಂತಹ ದೊಡ್ಡ ಜವಾಬ್ದಾರಿ ಈ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ವಿಶೇಷವಾಗಿ ಇರುತ್ತೆ. ಹೀಗಿರುವಾಗ ಇಡೀ ನಮ್ಮ ನ್ಯಾಯಾಂಗದ ಪರಿಸರವೇ ಹಾಗೆ ನೋಡೋದಾದರೆ ನಿಧಾನವಾಗಿ ಕೇಸರೀಕರಣ ಆಗ್ತಿದೆಯೇನೋ ಅನ್ನುವಂತಹ ಒಂದು ಸಂದರ್ಭ, ಅನುಮಾನ ಭಾಳ ಗಂಭೀರವಾಗಿ ಸೃಷ್ಟಿಯಾಗ್ತಿರುವಂಥ ಹೊತ್ತಿನಲ್ಲಿ ಇವರಿಬ್ಬರೂ ಕೂಡ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಮತ್ತು ನ್ಯಾಯಮೂರ್ತಿ ಶ್ರೀಶಾನಂದ ಅವರು ಬ್ರಾಹ್ಮಣ ಮಹಾಸಭಾದ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ನಿರ್ಲಿಪ್ತವಾಗಿ ಸಮಾಜದಿಂದ ಒಂದು ದೂರವನ್ನು ಉಳಿಸಿಕೊಂಡು ಕೇವಲ ನ್ಯಾಯ ಕೊಡುವುದು ಮಾತ್ರವಲ್ಲ, ನ್ಯಾಯ ಕೊಡ್ತಿದ್ದೀವಿ ಅನ್ನೋ ರೀತಿ ಅನುಸರಿಸುವ ರೀತಿಯಲ್ಲಿ ಕೋರ್ಟ್ ರೂಮಿನಲ್ಲಿ ಮಾತ್ರವಲ್ಲ ತಮ್ಮ ನಿತ್ಯದ ನಡಾವಳಿಗಳಲ್ಲೂ ಅನುಸರಿಸಬೇಕು ಅನ್ನುವಂತಹ ಸಾಂವಿಧಾನಿಕವಾದಂಥ ಜವಾಬ್ದಾರಿ ಹೊಂದಿರುವಂತಹ ಈ ನ್ಯಾಯಾಧೀಶರು ಬ್ರಾಹ್ಮಣ ಮಹಾಸಭಾದ ಸಭೆಯಲ್ಲಿ ಭಾಗವಹಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ಜಾತಿ ಸಭೆಗಳಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರು, ಯಾವುದೇ ನ್ಯಾಯಾಧೀಶರು ಅಥವಾ ಯಾವುದೇ ಒಬ್ಬ ಸರ್ಕಾರದ ಪ್ರತಿನಿಧಿ, ಅಂದರೆ ವಿಶೇಷವಾಗಿ ಸರ್ಕಾರ ಅಂತಂದರೆ ಅದರಲ್ಲಿ ಬೇರೆ ಕಾರ್ಮಿಕರು ನೌಕರರು ಬೇರೆ, ಈ ಸಂವಿಧಾನದ ಪ್ರಧಾನ ಅಂಗವನ್ನು ಮೈಮೇಲೆ ಹೊತ್ತುಕೊಂಡಿರುವಂತಹ, ಸಂವಿಧಾನ ರಕ್ಷಣೆ ಮಾಡಬೇಕು ಅನ್ನೋ ಹೊಣೆ ಹೊತ್ತುಕೊಂಡಿರುವಂತಹ ಕೋರ್ಟ್ಗಳ ನ್ಯಾಯಾಧೀಶರುಗಳು, ಹಿರಿಯ ನ್ಯಾಯಾಧೀಶರುಗಳು ಈ ರೀತಿ ಒಂದು ಜಾತಿ ಸಮ್ಮೇಳನದಲ್ಲಿ ಭಾಗವಹಿಸ್ಬೋದ? ಅಷ್ಟು ಮಾತ್ರ ಅಲ್ಲ, ಈ ಜಾತಿ ಸಮ್ಮೇಳನದಲ್ಲಿ ಭಾಗವಹಿಸಿ ಅದರಲ್ಲೂ ವಿಶೇಷವಾಗಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಈ ಹಿಂದೆನೂ ಕೂಡ ಈ ಥರದ ಹಲವಾರು ಮಾತುಗಳನ್ನು ಅವರು ಆಡಿದ್ದಾರೆ. ಉದಾಹರಣೆಗೆ ಅವರ ಪ್ರಕಾರ ಒಂದು ತಾರಕರಾಮ್ ಮೆಮೋರಿಯಲ್ ಮೀಟಿಂಗ್ ಅಂತ ಒಂದು ನಡೆದಿತ್ತು. ಅವರೊಬ್ಬ ಲೀಗಲ್ ಲ್ಯೂಮಿನರಿ. ಅವರ ತಾರಕರಾಮ್ ಮೆಮೋರಿಯಲ್ ಮೀಟಿಂಗ್ನಲ್ಲಿ ಇವರು ಹೋಗಿ ಭಾರತದ ನ್ಯಾಯಸೂತ್ರಕ್ಕೆ ಧರ್ಮವೇ ಪ್ರೇರಣೆ. ಸಾಮಾನ್ಯವಾಗಿ ಇವತ್ತು ತುಂಬ ಸ್ಪಷ್ಟವಾಗಿ ನಮ್ಮ ಸಂವಿಧಾನ ಹೇಳುವುದೇನಪ್ಪ ಅಂತಂದರೆ, ಸಂಸತ್ತು ಮತ್ತು ಶಾಸನ ಸಭೆಗಳು ರಚಿಸುವಂತಹ ಎಲ್ಲ ಕಾನೂನುಗಳ ಮೂಲ ಸಂವಿಧಾನ, ಧರ್ಮ ಅಲ್ಲ, ಯಾವುದೇ ಮತಧರ್ಮ ಅಲ್ಲ. ಮತಧರ್ಮದಿಂದ ಪ್ರೇರೇಪಣೆ ಪಡ್ಕೊಂಡು ಕಾನೂನು ರಚಿಸುವುದನ್ನು ಥಿಯೋಕ್ರೆಟಿಕ್ ಸ್ಟೇಟ್ ಅಂತಾರೆ. ಧರ್ಮಾಧಾರಿತವಾದಂಥ ಮತಾಧಾರಿತವಾದಂಥ ಒಂದು ಪ್ರಭುತ್ವ ಅಂತ ಕರೀತಾರೆ. ನಮ್ಮ ಪ್ರಭುತ್ವ ಕಾನ್ಸ್ಟಿಟ್ಯೂಷನಲ್ ಸ್ಟೇಟ್,
ಸಂವಿಧಾನವನ್ನು ಆಧರಿಸಿದಂತಹ ಪ್ರಭುತ್ವ. ಇಲ್ಲಿ ಪ್ರಭುತ್ವ ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಮೂರೂ ಕೂಡ ಸಂವಿಧಾನವೇ ಅಂತಿಮ, ಸಂವಿಧಾನದಿಂದಲೇ ಪ್ರೇರಣೆ ಪಡಿಬೇಕು. ಸಂವಿಧಾನದ ಆಚೆಯಿಂದ ಯಾವುದೇ ಮೂಲದಿಂದಲೂ ಪ್ರೇರಣೆಯನ್ನು ಪಡಿಬಾರ್ದು. ಆ ರೀತಿ ಬೇರೆ ಮೂಲಗಳಿಂದ ಪ್ರೇರಣೆಯನ್ನು ಪಡ್ಕೊಳ್ತಿರೋ ನ್ಯಾಯಾಧೀಶರು ಜಾಸ್ತಿ ಆಗ್ತಿರೋದಕ್ಕೇ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಂಗದ ಬಗ್ಗೆ ಅಂತಿಮವಾಗಿ ಶಾಸಕಾಂಗದ ಮೇಲೆ ಭರವಸೆ ಹೋಗಿರುತ್ತೆ, ಕಾರ್ಯಾಂಗದ ಮೇಲೆ ಭರವಸೆ ಹೋಗಿದ್ದರೂ ನ್ಯಾಯಾಂಗದ ಮೇಲೆ ಅಂತಿಮ ಭರವಸೆ ಇರ್ತಿತ್ತು. ಆ ಅಂತಿಮ ಭರವಸೆಯನ್ನು ಕೂಡ ಜನ ಕಳ್ಕೊಳ್ತಿದ್ದಾರೆ. ಉದಾಹರಣೆಗೆ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಕೊಟ್ಟಿರುವಂತಹ ತೀರ್ಪಿರ್ಬೋದು, ಅದಾದ ಮೇಲೆ ಕಾಶಿ ವಿಶ್ವನಾಥ ಸಂದರ್ಭದಲ್ಲಿ ಕೊಟ್ಟಂಥ ತೀರ್ಪಿರ್ಬೋದು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಗ್ಗೆ ನಡೀತಿರುವಂಥ ಇರ್ಬೋದು, ಅಲಹಾಬಾದ್ನ ಹೈಕೋರ್ಟಿನ ನ್ಯಾಯಾಧೀಶ ಕೋರ್ಟಿನಲ್ಲಿ UCC, ಪಾಕಿಸ್ತಾನ ಇತ್ಯಾದಿಗಳ ಬಗ್ಗೆ ಆಡಿರೋ ಮಾತುಗಳಿರ್ಬೋದು, ಸುಪ್ರೀಂ ಕೋರ್ಟನ್ನು ಪ್ರಶ್ನಿಸಿದಾಗ ಅದನ್ನು ತಾನು ಸಮರ್ಥಿಸ್ಕೊಂಡಿದ್ದಿರ್ಬೋದು, ಹಿಜಾಬ್ ವಿಷಯ ಬಂದಾಗ ಹಿಜಾಬ್ ಅನ್ನೋದು ಭಾರತೀಯ ಸಂಸ್ಕೃತಿ ಅಲ್ಲ ಅಂತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರೇ ಮಾತಾಡುವಂಥದ್ದು. ಇದೆಲ್ಲವೂ ಕೂಡ ಕೇಸರೀಕರಣ ನ್ಯಾಯಾಂಗಕ್ಕೂ ವಿಸ್ತರಿಸ್ತಾ ಒಂದು ರೀತಿ ಭಾರತವನ್ನು ಅಘೋಷಿತ ಹಿಂದೂ ರಾಷ್ಟ್ರವನ್ನು ಘೋಷಿತ ಹಿಂದೂ ರಾಷ್ಟ್ರವನ್ನಾಗಿ ಮಾಡಿಬಿಡುವ ಹುನ್ನಾರವಾಗಿ ಕಾಣ್ತಿರುವಂಥ ಸಂದರ್ಭದಲ್ಲಿ ಇವರಿಬ್ಬರು, ಅದರಲ್ಲೂ ಈ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಹೋಗಿ ಈ ದೇಶದ ಕಾನೂನುಗಳ ಮೂಲ ಧರ್ಮ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಮುಂದುವರೆದವರು ಏನು ಹೇಳ್ತಿದ್ದಾರೆ ಅಂದರೆ ಮನುಸ್ಮೃತಿ ಅನ್ನುವಂಥದ್ದು ಕಾನೂನುಗಳಿಗೆ ದೊಡ್ಡ ಪ್ರೇರಣೆ. ಮನುಸ್ಮೃತಿ ಒಬ್ಬ ಮನುಷ್ಯನಿಗೆ ಆಚಾರ, ವ್ಯವಹಾರ ಮತ್ತು ಪ್ರಾಯಶ್ಚಿತ್ತ ಅಂದರೆ ವೈಯಕ್ತಿಕ ನಡಾವಳಿಗಳ ಬಗ್ಗೆ ಮತ್ತು ವ್ಯಕ್ತಿಗಳ ನಡುವೆ ಇಡಿಸ್ಕೊಳ್ಬೇಕಾದಂಥ ಸಂಬಂಧಗಳ ಬಗ್ಗೆ ಮತ್ತು ಪೀನಲ್ ಕೋಡ್ ಪ್ರಾಯಶ್ಚಿತ್ತದ ಬಗ್ಗೆನೂ ಹೇಳುತ್ತೆ. ಮನುಸ್ಮೃತಿ ಏನು ಹೇಳುತ್ತೆ ಇದ್ರ ಬಗ್ಗೆ ನಾವು ಸಾಕಷ್ಟು ಸರಣಿಗಳನ್ನು ಮಾಡಿದ್ದೀವಿ. ಹೆಂಗಸನ್ನು ಕೀಳಾಗಿ ಕಾಣು, ಬ್ರಾಹ್ಮಣರಲ್ಲದವರೆಲ್ಲರೂ ಕೂಡ ಬ್ರಾಹ್ಮಣರಿಗೆ ಸೇವೆ ಮಾಡುವುದೇ ಅವರ ಅಂತಿಮ ಮೋಕ್ಷಕ್ಕೆ ಕಾರಣ. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಕಾನೂನು. ಒಬ್ಬ ಬ್ರಾಹ್ಮಣ ಕೊಲೆಯನ್ನೇ ಮಾಡಿದ್ದರೂ ಕೂಡ ಬ್ರಹ್ಮಹತ್ಯೆ ಮಾಡಬಾರ್ದು, ಆತನಿಗೆ ಮರಣದಂಡನೆ ಕೊಡಬಾರ್ದು. ಒಬ್ಬ ಶೂದ್ರ ಬ್ರಾಹ್ಮಣನ ಹತ್ರ ಕದ್ದರೂ ಕೂಡ ಅವನು ಕತ್ತರಿಸ್ಬೋದು. ಈ ರೀತಿ ತಾರತಮ್ಯವನ್ನೇ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್, ಸಮಾಜದ ಬೇರೆ ಬೇರೆ ವ್ಯಕ್ತಿಗಳ ನಡುವಿನ ಸಂಬಂಧದಲ್ಲೂ ಕೂಡ ಜಾತಿ ಶ್ರೇಣೀಕರಣವನ್ನು ಬೋಧಿಸುವಂತಹ ಮನುಸ್ಮೃತಿ, ಗುಲಾಮಿತನವನ್ನು ಬೋಧಿಸುವಂತಹ ಮನುಸ್ಮೃತಿ ಸಂವಿಧಾನಕ್ಕೆ ಅತ್ಯಂತ ವ್ಯತಿರಿಕ್ತವಾದದ್ದು. ಸಂವಿಧಾನವನ್ನು ರಚಿಸಿದಂಥ ಅಂಬೇಡ್ಕರ್ ಅವರ ಪ್ರಕಾರ ಮನುಸ್ಮೃತಿ ಮತ್ತು ಭಗವದ್ಗೀತೆ ಇವೆರಡೂ ಕೂಡ ಜಾತಿ ವ್ಯವಸ್ಥೆಯನ್ನು, ಶ್ರೇಣೀಕರಣವನ್ನು ಮತ್ತೆ ಜನರಿಗೆ ಒಪ್ಪಿಸುವುದಂತೆ ಮಾಡುವ ಬ್ರಾಹ್ಮಣೀಯ ಕುತಂತ್ರ. ಮನುಸ್ಮೃತಿಯ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು 100 ಇರಲಿ, ನೀವು ಕೋರ್ಟ್ನಿಂದ ಹೊರಗಡೆ ಬಂದಾದಮೇಲೆ, ನಿವೃತ್ತರಾದಮೇಲೆ ನೀವು ಅದರ ಬಗ್ಗೆ ಪ್ರಚಾರ ಮಾಡಿ ರಾಜಕೀಯವಾಗಿ BJP ಸೇರ್ಕೊಳ್ಳಿ, ಸಮಸ್ಯೆ ಇಲ್ಲ. ನೀವು ಹಾಲಿ ಕೋರ್ಟಿನ ನ್ಯಾಯಾಧೀಶರಾಗಿದ್ದಾಗ ಇದು ನಿಮ್ಮ ವಿಚಾರವಾಗಿದ್ದರೆ, ನಿಮ್ಮ ಮುಂದೆ ಹಿಜಾಬ್ ಪ್ರಕರಣ ಬಂದರೆ ಏನು ಮಾಡ್ತೀರಿ? ಮನುಸ್ಮೃತಿಯ ಬಗ್ಗೆ, ಮನುಸ್ಮೃತಿಯ ಪ್ರಕಾರ ಹೆಂಗಸು ಚಿಕ್ಕಂದಿನಲ್ಲಿದ್ದಾಗ ಅಪ್ಪನ ಅಧೀನದಲ್ಲಿರಬೇಕು, ಮದುವೆ ಆದಮೇಲೆ ಗಂಡನ ಅಧೀನದಲ್ಲಿರಬೇಕು, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನದಲ್ಲಿರಬೇಕು, ಸ್ವಾತಂತ್ರ್ಯವನ್ನು ತೋರಿಸಬಾರ್ದು ಮತ್ತು ಸ್ವಭಾವತಃ ಚಂಚಲೆ ಮಹಿಳೆ. ಇದು ಮನುಸ್ಮೃತಿ ಹೇಳುತ್ತೆ. ಇಂಥ ಮನುಸ್ಮೃತಿಯನ್ನು ಒಪ್ಕೊಳ್ಬೇಕು ಅಂತ ನೀವು ಪ್ರಚಾರ ಮಾಡಿದಾಗ ಅದು ನಿಮ್ಮ ಆದೇಶದಲ್ಲಿ ಇಣುಕುವುದಿಲ್ಲವಾ? ಇಣುಕ್ತು. 2015-16ರಲ್ಲಿ ಕೊಟ್ಟಂಥ ಒಂದು ಆದೇಶದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಹೆಣ್ಣುಮಗಳು ತನ್ನ ಸಂಸ್ಥೆನಲ್ಲಿರುವಂಥ ವ್ಯಕ್ತಿ ವಿನಾಕಾರಣ ಪುಸ್ಲಾಯಿಸಿ ಕರ್ಕೊಂಡೋಗಿ ರೇಪ್ ಮಾಡ್ದ ರಾತ್ರಿ ಅಂತಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾಗ ಈ ಮಹಾಶಯರು ಕೊಟ್ಟಂಥ ನ್ಯಾಯ ತೀರ್ಮಾನದಲ್ಲಿ ಒಬ್ಬ ಹೆಂಗಸು, ಒಬ್ಬ ಭಾರತೀಯ ಹೆಂಗಸು ತನಗೆ ರೇಪ್ ಆದಮೇಲೆ ಪರಪುರುಷನ ಜೊತೆ ಇಡೀ ರಾತ್ರಿಯಲ್ಲಿ ಉಳಿಯೋದಿಲ್ಲ, ಓಡಿ ಬರ್ತಾ ಇದ್ಲು, ಆತ್ಮಹತ್ಯೆ ಮಾಡ್ಕೊತಿದ್ಲು ಅಂತ ಅವ್ರು ಹೇಳಲಿಲ್ಲ. ಆದರೆ ಇದು ಭಾರತೀಯ ಸಂಸ್ಕೃತಿ, ಒಬ್ಬ ಭಾರತೀಯ ಮಹಿಳೆಯ ಸಂಸ್ಕೃತಿ ಅಲ್ಲ ರೇಪ್ ಆದವಳ ಜೊತೆ ರಾತ್ರಿ ಎಲ್ಲ ಕಳೆದದ್ದು. ಹೀಗಾಗಿ ಇದು ರೇಪನ್ನು ಆಗಿರಬಹುದಾ ಅನ್ನೋದ್ರ ಬಗ್ಗೆನೇ ಪ್ರಶ್ನೆ ಬರುತ್ತೆ. ಆದ್ದರಿಂದ ಆರೋಪಿಗೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಜಾಮೀನು ಮೇಲೆ ಬಿಡುಗಡೆ ಮಾಡಿದ್ದು ಒಂದು ದೊಡ್ಡ ತಪ್ಪು ತೀರ್ಮಾನ. ಅದಕ್ಕಿಂತ ದೊಡ್ಡ ತಪ್ಪು ಭಾರತೀಯ ಮಹಿಳೆಯ ಸಂಸ್ಕೃತಿ ಏನಿರಬೇಕು ಅಂತಂದ್ಬಿಟ್ಟು ಅವರು ನಿರ್ವಚನ ಮಾಡಿದಿದೆಯಲ್ಲ, ಅದು ಮನುಸ್ಮೃತಿಯ ನಿರ್ವಚನ. ಹೀಗಾಗೇ ಜಸ್ಟಿಸ್ ಕೃಷ್ಣಯ್ಯರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದರೆ, ಸ್ವತಂತ್ರ ನ್ಯಾಯಾಂಗ ಅಂತಂದರೆ ಸರ್ಕಾರದಿಂದ ಸ್ವತಂತ್ರವಾಗಿರೋದು ಮಾತ್ರ ಅಲ್ಲ. ಸ್ವತಂತ್ರ ನ್ಯಾಯಾಂಗ ಅಂತಂದರೆ ವ್ಯಕ್ತಿಗಳು ತಮ್ಮ ಪೂರ್ವಾಗ್ರಹಗಳಿರ್ತವಲ್ಲ, ತಮ್ಮ ಸೈದ್ಧಾಂತಿಕ ಪೂರ್ವಾಗ್ರಹಗಳಿಂದಲೂ ಕೂಡ ಸ್ವತಂತ್ರವಾಗಿರುವುದು ಅಂತ ಅರ್ಥ. ಮನುಸ್ಮೃತಿ ಆಚಾರವನ್ನು, ವ್ಯವಹಾರವನ್ನು, ಪ್ರಾಯಶ್ಚಿತ್ತವನ್ನು ಬೋಧಿಸಿದೆ ಅಂತ ಹೇಳುವಂಥ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತರ ಸಂಪೂರ್ಣವಾದಂಥ ಮನುಸ್ಮೃತಿಯ ನಂಬಿಕೆಗಳೇ ಅವರ ಆದೇಶದಲ್ಲೂ ಪ್ರತಿಫಲಿಸ್ತು. ಹೀಗಾಗಿ ಬ್ರಾಹ್ಮಣ ಮಹಾಸಭಾದಲ್ಲಿ ಭಾಗವಹಿಸಿದ್ದು ಕೇವಲ ಒಂದು ಸಣ್ಣ ತಪ್ಪಲ್ಲ, ಅದು ಅವರ ಸೈದ್ಧಾಂತಿಕ ಧೋರಣೆಯನ್ನು ತೋರಿಸುವಂತಹ ಅಪರಾಧ ಆಗುತ್ತೆ.
ಅದರಲ್ಲೂ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶ ಹಾಗೆ ಮಾಡಲೇಬಾರ್ದಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಬ್ರಾಹ್ಮಣ ಮಹಾಸಭಾದ ಸಭೆಗೂ ಹೋಗಿ ಅವ್ರು ಮಾತಾಡಿರೋದು ಬ್ರಾಹ್ಮಣ್ಯ ಅನ್ನೋದನ್ನು ನಾವು ವರ್ಣ ಅಂತ ಭಾವಿಸ್ಬೇಕು ಹೊರತು ಜಾತಿ ಅಂತ ಭಾವಿಸಬಾರ್ದು ಅಂತ ಹೇಳ್ತಾರೆ. ಹಾಗಿದ್ದ ಪಕ್ಷದಲ್ಲಿ ಒಂದೇ ವರ್ಣ ಅಂತಂದರೆ, ವರ್ಣ ಅಂದರೆ ವರ್ಗ ಅನ್ನೋದಾದರೆ, ಒಂದೇ IAS ಆಫೀಸರ್ ಕುಟುಂಬದಲ್ಲಿರುವ ಒಂದೇ ರೀತಿಯ ವರ್ಗದಲ್ಲಿರುವಂಥವ್ರ ನಡುವೆ ಮದುವೆ ಮಾಡ್ಕೋಬೋದಲ್ಲ, ಅಂತರ್ಜಾತೀಯ ಮದುವೆ. ಜಾತೀಯಕ ಬ್ರಾಹ್ಮಣ ಅನ್ನೋದು ಒಂದು ಜಾತಿಯಾಗಿರುವುದಕ್ಕೆ, ಪ್ರಬಲ ಜಾತಿಯಾಗಿರುವುದಕ್ಕೆ ಮತ್ತು ಜಾತೀಯತೆಯನ್ನು ಬೋಧಿಸುವ ಕಾರಣಕ್ಕೋಸ್ಕರನೇ ಬ್ರಾಹ್ಮಣ್ಯದ ವಿರುದ್ಧ ಅಂಬೇಡ್ಕರ್ ಅವರು ಯುದ್ಧವನ್ನು ಸಾರ್ತಾರೆ. ಸಂವಿಧಾನದಲ್ಲಿ ಬ್ರಾಹ್ಮಣ್ಯವನ್ನು ನಿರಾಕರಿಸುವಂತಹ ಪ್ರಜಾತಾಂತ್ರಿಕ ಮೌಲ್ಯವನ್ನು ಅಳವಡಿಸ್ತಾರೆ. ಮುಂದುವರೆದವ್ರು ಇನ್ನೂ ಹೇಳ್ತಾರೆ, ಬ್ರಾಹ್ಮಣರಿಗೆ ಏನೆಲ್ಲ ಕೊಡುಗೆಗಳು ಕೊಟ್ಟಿದ್ದಾರೆ, ಯಾಜ್ಞವಲ್ಕ್ಯ ಅದು ಇದು ಅಂತೆಲ್ಲ ಹೇಳೋದ್ರ ಜೊತೆಗೆ ಭಾರತದ ಸಂವಿಧಾನದ ರಚನೆಯಲ್ಲೂ ಕೂಡ 3 ಜನ ಬ್ರಾಹ್ಮಣರ ಕೊಡುಗೆ ಇದೆ ಅನ್ನೋದು ನಾವು ಮರಿಬಾರ್ದು ಅನ್ನುವ ಮತ್ತೊಂದು ಸುಳ್ಳನ್ನು ಹೇಳ್ತಾರೆ. ಅದರಲ್ಲಿ ಅವರು ಹೇಳುವುದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಮತ್ತು BN ರಾವ್. ಇದು ಕೂಡ ಸುಳ್ಳು. BN ರಾವ್ ಅವರು ದೊಡ್ಡ ಸಂವಿಧಾನ ತಜ್ಞ, ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಭಾರತದ ಸಂವಿಧಾನ ಸಭೆಗೆ 1946ರಲ್ಲಿ ಅಂಬೇಡ್ಕರ್ ಅವ್ರನ್ನ ಯಾವ ಕಾರಣಕ್ಕೂ ಸಂವಿಧಾನ ಸಭೆಗೆ ಆಯ್ಕೆ ಆಗಬಾರ್ದು ಅಂತ ಮಾಡಿದ ಎಲ್ಲ ಕುತಂತ್ರಗಳು, ಕಾಂಗ್ರೆಸ್ ಮಾಡಿದ ಕುತಂತ್ರ, ಹಿಂದೂ ಮಹಾಸಭಾ ಮಾಡಿದ ಕುತಂತ್ರ, ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ. 1946ರ ಡಿಸೆಂಬರ್ನಲ್ಲಿ ಬಂಗಾಳ ಪ್ರಾಂತ್ಯದಿಂದ ಅಂಬೇಡ್ಕರ್ ಅವರು ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದರೂ ಕೂಡ ಅವರು ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಇರುವುದಿಲ್ಲ. ಆದರೂ ಕೂಡ 1947ರ ಫೆಬ್ರವರಿನಲ್ಲಿ ಒಂದು ಡ್ರಾಫ್ಟ್ ಆಗುತ್ತೆ. ಆ ಮೂಲ ಅಸ್ಥಿಪಂಜರ, ಸಂವಿಧಾನವನ್ನು ಯಾವುದನ್ನು ಆಧರಿಸಿ ತಯಾರು ಮಾಡಬೇಕು ಅನ್ನೋ ಅಸ್ಥಿಪಂಜರವನ್ನು ಮಾತ್ರ ಕೊಟ್ಟಿದ್ದು BN ರಾವ್. ಅವಾಗಿನ್ನೂ ಅಂಬೇಡ್ಕರ್ ಅವರು ಕರಡು ಸಮಿತಿಗೂ ಬಂದಿರಲಿಲ್ಲ. ಇನ್ನು ಆಗ ಜೂನ್ನಲ್ಲಾದರೆ ಭಾರತದ ವಿಭಜನೆಯಾಗಿ ಎಲ್ಲಿಂದ ಅಂಬೇಡ್ಕರ್ ಅವರ ಆಯ್ಕೆ ಆಗಿತ್ತು ಆ ಪ್ರಾಂತ್ಯ ಪೂರ್ವ ಪಾಕಿಸ್ತಾನಕ್ಕೆ ಸೇರಿಕೊಳ್ಳುತ್ತೆ. ಹೀಗಾಗಿ ಅವರ ಸದಸ್ಯತ್ವವೇ ರದ್ದಾಗುತ್ತೆ. ಈ ನಡುವಿನ ಅವಧಿನಲ್ಲಿ, ಅಂಬೇಡ್ಕರ್ ಬರುವುದಕ್ಕೆ ಮುಂಚೆ ಸಂವಿಧಾನ ಸಭೆ ರಚನೆಯಾದಂಥ ನಡುವಿನ ಅವಧಿನಲ್ಲಿ BN ರಾವ್ ಅವರು ಒಂದು ಅಸ್ಥಿಪಂಜರ ಕೊಟ್ಟಿದ್ದು ನಿಜ. ಆದರೆ 1947ರ ಜೂನ್ ನಂತರದಲ್ಲಿ, 1947ರ ಆಗಸ್ಟರ ನಂತರ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾದ ಮೇಲೆ ಈ ಅಸ್ಥಿಪಂಜರವನ್ನು ಬಳಸಿಕೊಂಡೇ ವಿಸ್ತೃತವಾದಂಥ ಸಮಾಲೋಚನೆಗಳನ್ನು, ವಿವಿಧ ಸಮಿತಿಗಳ ಜೊತೆ ಸಮಾಲೋಚನೆಯನ್ನು ಏರ್ಪಡಿಸ್ತಾರೆ. ಅದರನ್ನು ಚರ್ಚೆ ಮಾಡಿ 1948ರ ಫೆಬ್ರವರಿನಲ್ಲಿ ಒಂದು ಮೊದಲ ಕರಡನ್ನು ಕೊಡ್ತಾರೆ. ಮೊದಲ ಕರಡಿನ ಬಗ್ಗೆ ಮತ್ತಷ್ಟು ಚರ್ಚೆ ಆಗಿ 1948ರ ನವೆಂಬರ್ನಲ್ಲಿ ಅಂತಿಮವಾದಂಥ ಕರಡು ತಯಾರಾಗುತ್ತೆ. 1948ರ ನವೆಂಬರಿಂದ 1949ರ ನವೆಂಬರ್ ತನಕ ಅಂಬೇಡ್ಕರ್ ಅವರು ವಿಸ್ತೃತ ಸಮಾಲೋಚನೆಯೊಂದಿಗೆ ರಚಿಸಿದಂಥ ಕರಡಿನ ಆಧಾರದ ಮೇಲೆ ಸಂವಿಧಾನ ರೂಪುಗೊಳ್ಳುತ್ತೆ. BN ರಾವ್ ಅವರ ಪಾತ್ರ ಮೂಲ ಕರಡಿನ ಅಸ್ಥಿಪಂಜರ ಕೊಡುವುದಕ್ಕೆ ಮುಗಿದೋಗುತ್ತೆ. 1948ರ ನಂತರ BN ರಾವ್ ಅವರು ಅಮೇರಿಕಾಗೆ ಹೋಗ್ತಾರೆ. ವಿಶ್ವಸಂಸ್ಥೆನಲ್ಲಿ ಭಾರತದ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗ್ತಾರೆ, ಫಸ್ಟ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗ್ತಾರೆ. ಆ ನಂತರ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ಕೋರ್ಟ್ನ ನ್ಯಾಯಾಧೀಶರಾಗ್ತಾರೆ. 1947ರ ಆಗಸ್ಟಿನ ನಂತರದಲ್ಲಿ ಏನು ಸಂವಿಧಾನದ ರಚನೆಯ ನಿಜವಾದ ಪ್ರಕ್ರಿಯೆ ಪ್ರಾರಂಭ ಆಯಿತು, ಅದಕ್ಕೆ BN ರಾವ್ ಅವರ ಹೆಚ್ಚಿನ ಕೊಡುಗೆ ಇಲ್ಲ. ಪ್ರಾರಂಭಿಕ ಕೊಡುಗೆ ಇದೆ, ಅದನ್ನು ಗಮನಿಸಬೇಕು. ಆ ನಂತರದಲ್ಲಿ ಕರಡು ಸಮಿತಿ ಮಾಡ್ತು. ಕರಡು ಸಮಿತಿನಲ್ಲಿ ಯಾರು ಮಾಡಿದ್ರು? ಕರಡು ಸಮಿತಿನಲ್ಲಿ 7 ಜನ ಸದಸ್ಯರಿದ್ದರು. ಅದರಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರಿದ್ದರು, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಇದ್ದರು. ಇದಲ್ಲದಿರ ಇನ್ನೂ ಕೂಡ ಅಂಬೇಡ್ಕರ್ ಅವ್ರನ್ನ ಒಳಗೊಂಡಂತೆ ಇನ್ನೂ 5 ಜನ ಇದ್ದರು. ಅವ್ರ ಪಾತ್ರ ಏನಿತ್ತು ಕರಡು ಸಮಿತಿನಲ್ಲಿ? ಇದನ್ನು TT ಕೃಷ್ಣಮಾಚಾರಿ ಅವರು 1949ರ ನವೆಂಬರ್ 25ನೇ ತಾರೀಕು ಸಂವಿಧಾನ ರಚನೆ ಪೂರ್ಣಗೊಂಡು ಅಂತಿಮವಾಗಿ ಸಂವಿಧಾನವನ್ನು ಒಪ್ಪಿಕೊಳ್ಳುವ ಚರ್ಚೆ ನಡೆಯುವ ಸಂದರ್ಭದಲ್ಲಿ TT ಕೃಷ್ಣಮಾಚಾರಿ ತುಂಬ ಸ್ಪಷ್ಟವಾಗಿ ಆಡುವ ಮಾತುಗಳೇನಪ್ಪ ಅಂತಂದರೆ, ಈ 7 ಜನರಲ್ಲಿ 7 ಜನ ಯಾರು ಡ್ರಾಫ್ಟಿಂಗ್ ಕಮಿಟಿನಲ್ಲಿದ್ದರು, ಅದರಲ್ಲಿ ಒಬ್ಬರು ತೀರ್ಕೊಂಡ್ರು, ಕೇತಾನ್ ಅಂತೇಳಿ. ಕೇತಾನ್ ಅವರು ತೀರ್ಕೊಂಡಂಥ ಜಾಗದಲ್ಲೇ TT ಕೃಷ್ಣಮಾಚಾರಿ ಅವರು ಬಂದರು. ಒಬ್ಬರು BN ರಾವ್ ಅವರು, ಅವರು ಸಲಹೆಗಾರರು, ಅವರು ಸಂವಿಧಾನ ಕರಡು ರಚನಾ ಸಮಿತಿ ಸದಸ್ಯರಲ್ಲ, ಅವರು ಅಮೇರಿಕಾಗೆ ಹೋದರು. ಇನ್ನಿಬ್ಬರು ಕೂಡ ಅದೇ ರೀತಿ ದೂರ ಪ್ರದೇಶದಲ್ಲಿದ್ದು ಇದರಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇನ್ನೊಬ್ಬರು ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು, ಸಂಪೂರ್ಣ ಗೋಪಾಲಸ್ವಾಮಿ ಅಯ್ಯಂಗಾರ್ ಮತ್ತು ಅಯ್ಯರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅವರಿಬ್ಬರೂ ಕೂಡ ಸರ್ಕಾರದ ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿದ್ದರು. ಹೀಗಾಗಿ ಈ ಕರಡು ರಚನೆಯ ಜವಾಬ್ದಾರಿ ಏಕೈಕವಾಗಿ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರ ತಲೆಯ ಮೇಲೆ ಬಿತ್ತು. ಕರಡನ್ನು ಆ ರೀತಿ
ಒಬ್ಬರೇ ರಚಿಸಿರೋದು. 7 ಜನರಿದ್ದರೂ ಕೂಡ 6 ಜನರು 10 ಹಲವು ಕಾರಣಗಳಿಗಾಗಿ ಈ ಕರಡು ರಚನೆಯಲ್ಲಿ ಕೊಡುಗೆಗಳನ್ನು ಕೊಡೋಕ್ಕೆ ಆಗಲಿಲ್ಲ. ಅಂಬೇಡ್ಕರ್ ಅವರೇ ರಚಿಸಿದ್ರು. ಅಂದರೆ ಬರೆದಿರೋದೆಲ್ಲ ಅಂಬೇಡ್ಕರೇ ಬರೆದ್ರು ಅಂತಲ್ಲ, ಯಾಕಂದರೆ ಅಲ್ಲಿ ಹಲವಾರು ಅಂಬೇಡ್ಕರ್ ಆಶಯಗಳಿಲ್ಲ. ಅಂಬೇಡ್ಕರ್ ಏನೇ ಸಲಹೆ ಮಾಡಿದ್ರು ಕೂಡ 289 ಜನರ ಸದಸ್ಯರು ಯಾರಿದ್ದರು ಅವರೆಲ್ಲರೂ ಚರ್ಚೆ ಮಾಡಿ ಅದನ್ನು ಅನುಮೋದಿಸಬೇಕಾಗಿತ್ತು. ವಿಶೇಷವಾಗಿ ಆ 289 ಜನರಲ್ಲಿ 220 ಜನ ಕಾಂಗ್ರೆಸ್ನ ಸದಸ್ಯರಿರ್ತಿದ್ರು. ಅದರಲ್ಲಿ ಕಾಂಗ್ರೆಸ್ನ ಒಂದು ಆಲಿಗಾರ್ಕಿ ಇರ್ತಿತ್ತು, ನೆಹರು, ಸರ್ದಾರ್ ಪಟೇಲು ಇವರುಗಳು ಇರುವ ಮತ್ತು ಗಾಂಧಿ. ಈ 3 ಜನರು ಒಪ್ಪಿಕೊಂಡಂಥ ಮತ್ತು ಇಡೀ ಕಾಂಗ್ರೆಸ್ ಒಪ್ಪಿಕೊಂಡಂಥದ್ದು ಮಾತ್ರವೇ ಅಂತಿಮವಾಗಿ ಬಂದಿದೆ. ಕೆಲವು ಅಂಬೇಡ್ಕರ್ ಅವರು ಹೇಳಿದಂತೆಯೂ ಆಗಿದೆ, ಅಂಬೇಡ್ಕರ್ ಬಯಸಿದಂತೆ ಕೆಲವು ಆಗೂ ಇಲ್ಲ. ಕರಡನ್ನು ರಚಿಸುವುದರಲ್ಲಿ ಮಾತ್ರ ಏಕಾಂಗಿಯಾಗಿ ಎಲ್ಲರ ಅಂತಿಮವಾಗಿ ಏನು ಬರುತ್ತೆ ಸಂವಿಧಾನ ಸಭೆಯಲ್ಲಿ ಅದಕ್ಕೆ ಸಂವಿಧಾನದ ರೂಪವನ್ನು ಕೊಟ್ಟಿದ್ದು ಒಬ್ಬ ವ್ಯಕ್ತಿಯೇ, ಅದು ಅಂಬೇಡ್ಕರ್. ಉಳಿದವರು ಯಾರೂ ಸಹಾಯ ಮಾಡಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಸಂವಿಧಾನ ಸಭೆಯಲ್ಲಿ ಟಿ ಕೃಷ್ಣಮಾಚಾರಿ ಅವರೇ ಹೇಳ್ತಾರೆ. ಆ ಸಭೆಯಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರವರು ಇದ್ದಾರೆ, ಗೋಪಾಲಸ್ವಾಮಿ ಅಯ್ಯಂಗಾರ್ ಇದ್ದಾರೆ, ಅವರೆಲ್ಲರೂ ಇದನ್ನು ಅನುಮೋದಿಸ್ತಾರೆ. ಹಾಗಿದ್ದರೂ ಕೂಡ ಸಂವಿಧಾನ ರಚನೆಯಲ್ಲಿ ಕೊಡುಗೆಯನ್ನು ಕೊಟ್ಟು ಕರಡು ರಚನೆಯಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು, ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರು ಸಂವಿಧಾನ ಸಭೆಯ ಸಮಿತಿಯ ಸದಸ್ಯರೂ ಆಗಿ ಸಂವಿಧಾನ ಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಚರ್ಚೆಯಲ್ಲಿ ಭಾಗವಹಿಸೋದ್ರಲ್ಲಿ ಅವರ ಕೊಡುಗೆಗಳಿರ್ತದೆ. ಕರಡು ರಚನೆಯಲ್ಲಿ ಅವರ ಕೊಡುಗೆ ಏನಿತ್ತು? ಕರಡು ರಚನೆಯ ಒಟ್ಟಾರೆ ಶ್ರೇಯಸ್ಸು ಅಂಬೇಡ್ಕರ್ಗೆ ಸಿಗಬೇಕಂತ ಸಂವಿಧಾನ ಸಭೆಯೇ ಹೇಳುತ್ತೆ. ಅದನ್ನು ಕೃಷ್ಣಸ್ವಾಮಿ ಅಯ್ಯಂಗಾರು ಅಯ್ಯರು ಇಬ್ಬರೂ ಹೇಳ್ತಾರೆ. ಆದರೂ ಸನ್ಮಾನ್ಯ ನ್ಯಾಯಮೂರ್ತಿಗಳಾದಂಥ ಕೃಷ್ಣ ದೀಕ್ಷಿತ್ ಅವರು ಏಕಪಕ್ಷೀಯವಾಗಿ ಆ ಇಡೀ ಸನ್ಮಾನವನ್ನು 3 ಜನ ಬ್ರಾಹ್ಮಣರ ಜೊತೆನೂ ಹಂಚಬೇಕು ಅಂತ ಮಾತಾಡ್ತಾರೆ. ಬ್ರಾಹ್ಮಣರ ಮಹಾಸಭಾದಲ್ಲಿ ಸುಳ್ಳು ಹೇಳ್ತಿದ್ದಾರೆ. ಒಬ್ಬ ಹೈಕೋರ್ಟ್ ನ್ಯಾಯಾಧೀಶ ಹಿಂಗೆ ಮಾತಾಡ್ಬೋದಾ? ಇದು ಒಂದು ಸುಳ್ಳಾದರೆ ಅದಕ್ಕಿಂತ ಮುಖ್ಯವಾಗಿ ಸಂವಿಧಾನದ ಪ್ರೇರಣೆ ಧರ್ಮ ಮನುಸ್ಮೃತಿ, ಇದು ಯಾವ ಸಂವಿಧಾನ ವಿರೋಧಿ ಮಾತಿದು? ಒಬ್ಬರು ಸಂವಿಧಾನದ ವಿರುದ್ಧ ಮಾತಾಡಿದ್ರೆ, ನ್ಯಾಯಾಂಗದ ವಿರುದ್ಧ ಮಾತಾಡಿದ್ರೆ ನ್ಯಾಯಾಂಗ ನಿಂದನೆ ಅಂತನ್ಬಿಟ್ಟು ಅವ್ರ ಮೇಲೆ ಕ್ರಮ ಜರುಗಿಸುವಂತಹ ಕಾನೂನಿರುವ ಜಾಗದಲ್ಲಿ ಒಬ್ಬ ನ್ಯಾಯಾಧೀಶರೇ ಸಂವಿಧಾನವನ್ನು ಉಲ್ಲಂಘಿಸುವ ಮಾತುಗಳಾಡಿದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಅವಕಾಶಗಳಿಲ್ಲ ನಮ್ಮ ದೇಶದ ಸಂವಿಧಾನದಲ್ಲಿ. ಇನ್ನು ನ್ಯಾಯಮೂರ್ತಿ ಶ್ರೀಶಾನಂದ ಅವರು ಇತ್ತೀಚಿನ ಅವರ ಹಗರಣಗಳಂತೂ ಒಂದಲ್ಲ ಎರಡಲ್ಲ. ಕೇವಲ 6 ತಿಂಗಳ ಹಿಂದೆ ನೀವು ಗೌರಿಪಾಳ್ಯದಿಂದ ಬರ್ತಾ ಇದ್ದರೆ ಪಾಕಿಸ್ತಾನದ ಥರ ಕಾಣುತ್ತೆ, ಒಂದು ಇಡೀ ಜನಾಂಗವನ್ನು ದೇಶದ್ರೋಹಿಗಳ ಥರ, ಪರದೇಶಿಗಳ ಥರ ಅವರ ನಾಗರಿಕತ್ವವನ್ನೇನಿದೆ, ಈಗಾಗಲೇ ಪೂರ್ವಾಗ್ರಹಗಳಿದ್ದಾವೆ. ಒಂದು ನಿರ್ಲಿಪ್ತವಾಗಿರಬೇಕಾದಂಥ ನ್ಯಾಯಾಂಗ ಈ ರೀತಿ ಪೂರ್ವಾಗ್ರಹಗಳನ್ನು ಹಬ್ಬಿಸುತ್ತೆ. ಮತ್ತೊಬ್ಬ ಮಹಿಳಾ ವಕೀಲರು ಈ PP ಏನು ಹೇಳ್ತಾರೆ ಗೊತ್ತಿದೆ ಸರ್ ಅಂತಂದರೆ, ನಿಂಗೆ ನಮಗೆ ಗೊತ್ತು, ಹೀಗೆ ಮಾತಾಡೋಕ್ಕೆ ಬಿಟ್ಟರೆ ಅವರು ಒಳ ಉಡುಪಿನ ಬಗ್ಗೆನೂ ಕೂಡ, ಒಳ ಉಡುಪಿನ ಬಣ್ಣದ ಬಗ್ಗೆನೂ ಕೂಡ ಮಾತಾಡ್ಬಿಡ್ತೀವಿ ಅಂತ ಓಪನ್ ಕೋರ್ಟಲ್ಲಿ ಒಬ್ಬ ಮಹಿಳೆಯನ್ನು ಹೀಯಾಳಿಸಿ ಮಾತಾಡ್ತಾರೆ. ಇದಕ್ಕೆಲ್ಲ ಕಾರಣ ಒಂದೇ. ಇದೆಲ್ಲದರ ಮೂಲ ಸೂತ್ರ ಹೆಣ್ಣಂದರೆ ಏನು, ಉಳಿದ ಜಾತಿಗಳನ್ನು ಹೆಂಗೆ ನೋಡಬೇಕು ಅನ್ನುವ ಮನುಸ್ಮೃತಿಯೇ ಇವರ ತಲೆಗಳಲ್ಲಿ ಇರುವುದರಿಂದ ಬಾಯಿ ಮೀರಿ ಬರ್ತವೆ ಇವೆಲ್ಲವೂ ಕೂಡ. ಇವರೇ ಬ್ರಾಹ್ಮಣ ಮಹಾಸಭೆಯಲ್ಲೂ ಕೂಡ ಏನು ತಪ್ಪಿದೆ, ಬೃಹತ್ ಸಭೆಗಳನ್ನು ಮಾಡಬೇಕು, ಬ್ರಾಹ್ಮಣರ ಕೊಡುಗೆಗಳನ್ನು ಕೊಂಡಾಡಬೇಕು ಅಂತ ಒಂದು ಇಡೀ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿ ಮಾತಾಡ್ತಾರೆ ಅಂತಂದರೆ, ಒಂದು ಕೋರ್ಟಲ್ಲಿ ಒಬ್ಬ ಬ್ರಾಹ್ಮಣನಿಗೂ ಒಬ್ಬ ದಲಿತನಿಗೂ ಒಂದು ಡಿಸ್ಪ್ಯೂಟ್ ಬಂದಾಗ ಇವರ ನಿರ್ಲಿಪ್ತತೆ ಮತ್ತು ನಿಷ್ಪಕ್ಷಪಾತತೆಯನ್ನು ಕಕ್ಷಿದಾರರು ಹೆಂಗೆ ನಂಬುವುದಕ್ಕೆ ಸಾಧ್ಯ? ಈ ಕಾರಣಕ್ಕೋಸ್ಕರನೇ 1997ರಲ್ಲಿ ಭಾರತದ ಎಲ್ಲ ಹೈಕೋರ್ಟುಗಳ ಮುಖ್ಯ ನ್ಯಾಯಾಧೀಶರು ಮತ್ತು ಇಡೀ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಒಟ್ಟಿಗೆ ಸೇರಿ ರೀಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಇನ್ ಜುಡಿಷಿಯಲ್ ಲೈಫ್, ನ್ಯಾಯಾಂಗ ಜೀವನದಲ್ಲಿ ಯಾವ ಮೌಲ್ಯಗಳನ್ನು ಅನುಸರಿಸಬೇಕು ಅನ್ನೋದರ ಬಗ್ಗೆ ಮತ್ತೊಮ್ಮೆ ಹೇಳಿಕೆಗಳ ಪುನರುಚ್ಚಾರ ಮಾಡ್ತೀವಿ ಅಂತೇಳಿ ಒಂದು 12 ನೀತಿ ಸನ್ನದನ್ನು ರೂಪಿಸ್ಕೊಂಡಿದ್ದಾರೆ. ಅದು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರಲ್ಲಿ ಮೊದಲನೇದೇ ಹೇಳುವಂಥದ್ದು, ನ್ಯಾಯಾಧೀಶರು ನ್ಯಾಯವನ್ನು ಕೊಟ್ಟರು ಮಾತ್ರ ಸಾಲದು, ನ್ಯಾಯ ಸಿಗುತ್ತೆ ಅನ್ನೋ ನಿರ್ಲಿಪ್ತತೆಯನ್ನು ಕೂಡ ಅವರಲ್ಲಿ ತೋರಿಸಬೇಕು. ಯಾವುದಾದ್ರೂ ಒಂದು ವರ್ಗ, ಜಾತಿ ಯಾವುದಾದ್ರೂ ಒಂದು ಪಕ್ಷಪಾತಿ ಆಗಿದ್ದಾರೆ ಅನ್ನುವ ರೀತಿಯಲ್ಲಿ ಕೋರ್ಟ್ ರೂಮಿನಲ್ಲಿ ಮಾತ್ರ ಅಲ್ಲ, ಕೋರ್ಟ್ ಹೊರಗಡೆನೂ ಕೂಡ ನಡವಳಿಕೆಯನ್ನು ತೋರಿಸಬಾರ್ದು ಅಂತ ನೀತಿ ಸನ್ನದ ಹೇಳುತ್ತೆ. ಈಗ ಕೋರ್ಟ್ ಹೊರಗಡೆ ಇರಲಿ, ಕೋರ್ಟ್ ಒಳಗಡೆನೇ ಸಂಪೂರ್ಣವಾಗಿ ಕೇಸರೀಕರಣ ಆಗುವಂತಹ ಪ್ರಕ್ರಿಯೆ ಬಂದಿದೆ. ಮೋಹನ್ ಗೋಪಾಲ್ ಅನ್ನುವಂತಹ ಮತ್ತೊಬ್ಬ ಸಂವಿಧಾನ ತಜ್ಞರು ಬಹಳ ಸ್ಪಷ್ಟವಾಗಿ ಹೇಳ್ತಿರೋದೇನಪ್ಪ ಅಂದರೆ, ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾದ ಮೇಲೆ ಈ ಉನ್ನತ ನ್ಯಾಯಾಂಗ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ನೇಮಕವಾಗಿರುವ ನ್ಯಾಯಾಧೀಶರುಗಳಲ್ಲಿ ಬಹಳಷ್ಟು ಜನ 50%ಕ್ಕೂ ಹೆಚ್ಚು ಜನ ಕಾನೂನುಗಳ ಮೂಲ ಸಂವಿಧಾನ ಅಲ್ಲ, ಸಂವಿಧಾನದ ಆಚೆಗಿರುವ ಮನುಸ್ಮೃತಿ ಆಧಾರಿತ ಹಿಂದೂ ಧರ್ಮ ಅಂತ ನಂಬುವಂತಹ ನ್ಯಾಯಾಧೀಶರು ಜಾಸ್ತಿ ಆಗ್ತಿದ್ದಾರೆ.
ಅದು ಅವರ ನ್ಯಾಯಾದೇಶಗಳಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ಅಭಿವ್ಯಕ್ತಿಗೊಳ್ತಿದೆ ಅಂತೇಳಿ ಸುಮಾರು ಇಂಥ ನ್ಯಾಯಾಧೀಶಗಳು ಕೊಟ್ಟಿರುವಂತಹ ನ್ಯಾಯಾದೇಶಗಳ ಸಂಪೂರ್ಣ ಅಧ್ಯಯನ ಮಾಡಿ ಅವರು ದೇಶದ ಮುಂದೆ ಇಟ್ಟಿದ್ದಾರೆ. ಇದು ಅತ್ಯಂತ ಗಂಭೀರವಾದಂಥ ಬೆಳವಣಿಗೆ. ಇದನ್ನೇ ಅಲಹಾಬಾದ್ನ ಹೈಕೋರ್ಟ್ ಜಡ್ಜು ಕೂಡ ಸಮಾನ ನಾಗರಿಕ ಸಂಹಿತೆಗಳ ಬಗ್ಗೆ, ಮುಸ್ಲಿಮರ ಬಗ್ಗೆ ಆಡಿರುವ ಮಾತುಗಳನ್ನು ಹೇಳಿ ಆನಂತರ ಸುಪ್ರೀಂ ಕೋರ್ಟು ಎಚ್ಚರಿಕೆ ಕೊಟ್ಟರು, ಅದನ್ನು ಸಮರ್ಥಿಸ್ಕೊಂಡಿರೋದನ್ನು ನೋಡಿದ್ರೆ, ಹಾಗೂ ಬಾಬ್ರಿ ಮಸೀದಿಯನ್ನು ಕೆಡವಿ ರಾಮ ಮಂದಿರವನ್ನು ಕಟ್ಟಿದಾಗ ನಿವೃತ್ತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತೆ ದಂಡೇ ಅಲ್ಲಿ ಹೋಗಿದ್ದನ್ನು ನಾವು ನೋಡಿದ್ರೆ, ಹಾಗೂ ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅಂತೇಳಿ ವಿವಿಧ ಮಟ್ಟದ ನ್ಯಾಯಾಧೀಶರುಗಳು ಬರೆದು ಕೇಳುವುದನ್ನು ನೋಡಿದ್ರೆ, ಈ ದೇಶ ಡಿಫ್ಯಾಕ್ಟೋ ಅಲ್ಲ, ಕಾನೂನಿದ್ದರೂ ಕೂಡ ವಾಸ್ತವದಲ್ಲಿ ಹಿಂದೂ ರಾಷ್ಟ್ರ ಆಗಿಬಿಟ್ಟಿರೋದಲ್ಲ, ಕಾನೂನು ಪ್ರಕಾರವೇ ಡಿ ಜೂರೆ ಕಾನೂನುಬದ್ಧವಾಗಿಯೇ ಹಿಂದೂ ರಾಷ್ಟ್ರ ಆಗುವ ಕಡೆ ನ್ಯಾಯಾಂಗ ಸಹಕರಿಸ್ತಿದೆ ಎನ್ನುವ ದಟ್ಟವಾದ ಅನುಮಾನ ಬರುತ್ತೆ. ಇನ್ಫ್ಯಾಕ್ಟ್ ಇಂತಹ ಪ್ರಕರಣಗಳ ಬಗ್ಗೆ ಒಬ್ಬ ನ್ಯಾಯಾಧೀಶರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡುವುದು ತಪ್ಪು. ಒಬ್ಬ ನ್ಯಾಯಾಧೀಶರ ಆದೇಶದ ಮೇಲೆ ಸಾಕ್ಷಿ ಪುರಾವೆಗಳಿಲ್ಲದೆ ಭ್ರಷ್ಟಾಚಾರದ ಆರೋಪ ಹೊರಿಸುವುದು ತಪ್ಪು. ಆದರೆ ಒಬ್ಬ ನ್ಯಾಯಾಧೀಶರ ನಡಾವಳಿಗಳನ್ನು, ನೀತಿ ಸನ್ನದ್ಧಿಗೆ ವಿರುದ್ಧವಾದಂಥ ನಡಾವಳಿಗಳನ್ನು, ಸಂವಿಧಾನ ಬಾಹಿರವಾದಂಥ ನಡಾವಳಿಗಳನ್ನು ಮತ್ತು ಅವರ ನ್ಯಾಯಾದೇಶದಲ್ಲಿ ಸಂವಿಧಾನ ವಿರೋಧಿ ವಿಷಯಗಳಿದ್ದರೆ ಅದನ್ನು ವಿಶ್ಲೇಷಣೆ ಮಾಡುವುದು, ವಿಮರ್ಶೆ ಮಾಡುವುದು, ಸಾರ್ವಜನಿಕವಾಗಿ ಅದನ್ನು ತಪ್ಪು ಅಂತ ಪ್ರತಿಪಾದಿಸುವುದು ನಾಗರಿಕರ ಸಂವಿಧಾನದತ್ತ ಕರ್ತವ್ಯ, ಅದು ನ್ಯಾಯಾಂಗ ನಿಂದನೆ ಅಲ್ಲ. ಹೀಗಾಗಿ ಒಂದು ಅರ್ಥದಲ್ಲಿ ಯಾವ ರೀತಿ ವಿನಾಕಾರಣ ನ್ಯಾಯಾಧೀಶರನ್ನು ನಿಲ್ಲಿಸಿದ್ರೆ ನ್ಯಾಯಾಂಗ ನಿಂದನೆ ಅಂತ ಒಂದಿದೆಯೋ, ಅದೇ ರೀತಿ ಜನಾಂಗವನ್ನು, ಸಮುದಾಯವನ್ನು ನ್ಯಾಯಪೀಠದಲ್ಲಿ ಕುಳಿತಿರೋರು ನಿಂದಿಸಿದಾಗ ಸಮುದಾಯ ನಿಂದನೆಯೂ ಕೂಡ ಅಷ್ಟೇ ಒಂದು ಅಪರಾಧವಾಗಬೇಕು ಅನ್ನುವ ರೀತಿಯಲ್ಲೂ ಕೂಡ ನಾವು ಈ ದೇಶದ ಜನ, ಅಂತಿಮವಾಗಿ ಈ ಸಂವಿಧಾನದ ಈ ದೇಶದ ಮಾಲೀಕರು ನಾವು, ಈ ದೇಶದ ಜನ ವಿನಾಕಾರಣ ಈ ನ್ಯಾಯಾಂಗ ನಿಂದನೆಯ ಬಗ್ಗೆ ಇರುವ ಒಂದು ಮೌಢ್ಯವನ್ನು ಕಳಚಿ ಇದರ ಬಗ್ಗೆ ವಿಮರ್ಶೆಯನ್ನು ಮಾಡಬೇಕು. ಆಗ ಮಾತ್ರ ನಾವು ಈ ಸಂವಿಧಾನವನ್ನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ನಮಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.